ಅಭಿಮಾನದ ಹೆಸರಲ್ಲಿ ಒಂದು ಜೀವ ತೆಗೆದ್ರ ಆರೋಪಿಗಳು ದರ್ಶನ್ ಮೀಟ್ ಮಾಡಿಸೋದಾಗಿ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮೋಸ ಮಾಡಿದ್ನ ಅಂತ ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಸ್ನೇಹಿತರ ಸಹಾಯವನ್ನ ಈ ರಘು ಕೇಳಿರ್ತಾನೆ. ಆಮಿಷ ಏನು? ದರ್ಶನ್ ಅವರನ್ನ ಮೀಟ್ ಮಾಡಿಸ್ತೀನಿ ಅಂತ. ದರ್ಶನ್ ಮೀಟ್ ಮಾಡಿಸೋ ಆಸೆ ತೋರಿಸಿದ್ದಕ್ಕೆ ಅವರು ಸಾಥ್ ನೀಡಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಲು ಸಹಕಾರ ಕೊಟ್ಟಂತಹ ಸ್ನೇಹಿತರು ಈಗ ಲಾಕ್ ಆಗಿದ್ದಾರೆ. ನಟ ದರ್ಶನ್ ಮೀಟ್ ಆಗೋ ಆಸೆಯಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಅಭಿಮಾನದ ಹುಚ್ಚಿರುವವರನ್ನೇ ಟಾರ್ಗೆಟ್ ಮಾಡಿದ್ದಂತಹ ಈ ರಾಘವೇಂದ್ರ ಸದ್ಯ ರೇಣುಕಾ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಫ್ಯಾನ್ಸ್ ಕೂಡ ಪೇಚಾಡ್ತಾ ಇದ್ದಾರೆ. ಅರೆಸ್ಟ್ ಆಗಿದ್ದಾರೆ. ಕಂಬಿ ಹಿಂದೆ ಇದ್ದಾರೆ. ಕಂಬಿ ಎಣಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಚಿತ್ರದುರ್ಗದಲ್ಲೇ ಕವರೇಜ್ ಮಾಡ್ತಾ ಇರುವಂತಹ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ರಾಘವೇಂದ್ರ ಯಾರು ದರ್ಶನ್ ಅವ್ರನ್ನ ನೋಡಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ರು, ಅವರಿಗೆ ಖೆಡ್ಡ ತೋಡ್ಬಿಟ್ನಲ್ಲ, ಏನಂತ ಹೇಳಿದ್ನಂತೆ ಈ ರಾಘವೇಂದ್ರ? ಏನ್ ಹೇಳ್ತಾರೆ ಸ್ನೇಹಿತರು, ಅಥವಾ ಅಲ್ಲಿ ಲೋಕಲ್ ಏನ್ ಮಾತು ಕೇಳಿ ಬರ್ತಾ ಇದೆ? ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು 4 ಜನ ಏನು ಆರೋಪಿಗಳನ್ನ ಇಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಕಿಡ್ನಾಪ್ಗೆ ಸ್ನೇಹಿತರನ್ನ ಸಹಾಯ ಕೇಳಿರ್ತಾನೆ ರಘು. ಅಂದ್ರೆ ಎಲ್ಲೊಂದ್ ಕಡೆ ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ತೀನಿ, ದರ್ಶನ್ ಅವ್ರು ನಮ್ಗೆ ಸಿಗ್ತಾರೆ, ನೇರವಾಗಿ ಅವ್ರು ಸಿಗ್ತಾರೆ, ನಿಮ್ ಜೊತೆಯಲ್ಲೂ ಕೂಡ ಮಾತನಾಡಿಸ್ತೀನಿ, ಜೊತೆಗೆ ನಿಮ್ ಜೊತೆಲಿ ಫೋಟೋ ಕೂಡ ತೆಗೆಸ್ಕೊಡ್ತೀನಿ ನಿಮ್ಗೆ ಅಂತ ಹೇಳಿ ಈ 4 ಜನರನ್ನ ಕೂಡ ಕೃತ್ಯಕ್ಕೆ ಕರೆಸ್ಕೊಂಡಿರ್ತಾನೆ. ಅಂದ್ರೆ ರಘುವನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತ 4 ಜನರಿಗೂ ಕೂಡ ಸರಿಯಾದ ಒಂದು ಐಡಿಯಾ ಇರ್ಲಿಲ್ಲ. ಅಂದ್ರೆ ಏನಾಗುತ್ತೆ ಅಲ್ಲಿ ಹೋದ್ಮೇಲೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಐಡಿಯಾ ಕೂಡ ಇರ್ಲಿಲ್ಲ. ಆದ್ರೆ ಇಲ್ಲಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ ಏನು ಪೇಚಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ನಿಮ್ಗೆ ತೋರಿಸ್ತೀನಿ ಅಂತೇಳಿ, ಅಂದ್ರೆ ದರ್ಶನ್ ಅವ್ರನ್ನ ತೋರಿಸಿ ಅವ್ರ ಜೊತೆಲಿ ಒಂದು ಫೋಟೋ ಹೊಡಿಸ್ಕೊಡ್ತೀನಿ ಅಂತ ಹೇಳಿ ಈ ರೀತಿಯ ಕೃತ್ಯವನ್ನ ಅವರು ಎಸಗಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ರಾಘವೇಂದ್ರ ಅವರು ಮಾಡಿರುವಂತಹ ಕೃತ್ಯಕ್ಕೆ ಸಾಕಷ್ಟು ಆಕ್ರೋಶಗಳು ಸಾರ್ವಜನಿಕರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಎಲ್ಲೊಂದ್ ಕಡೆ ಅವರು ಬಾಡಿಗೆ ಆಸೆಗೆ ಜೊತೆಗೆ ಸ್ನೇಹಿತರು ಅಂತ ಹೋಗಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಈ ರೀತಿ ಕೊಲೆ ಮಾಡಿ ಅವ್ರನ್ನೂ ಕೂಡ ಆರೋಪಿಗಳನ್ನ ಮಾಡಿರೋದು ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಿಗೂ ಕೂಡ ಆಕ್ರೋಶವನ್ನ ತರಿಸಿರುವಂತದ್ದು. ಈಗ ಸದ್ಯ ರಾಘವೇಂದ್ರ ಹಾಗೆ ಆರೋಪಿಗಳಲ್ಲಿ ರವಿ ಮಾತ್ರ ಅರೆಸ್ಟ್ ಆಗಿದ್ದಾರೆ. ಜಗ್ಗು, ರಾಘು, ಅನು 3 ಜನ ಕೂಡ ಅಬ್ಸ್ಕ್ಯಾಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.